ಪಶ್ಚಿಮ ಘಟ್ಟ ನೋಡಲು ಎಷ್ಟು ಚಂದ, ಆದರೆ ಅಷ್ಟೇ ಕಷ್ಟದ ಜೀವನವೂ ಕೂಡ ಅಡಗಿದೆ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ನಡುವೆ ಚಹಾ ಮತ್ತು ಕಾಫಿ ತೋಟಗಳಲ್ಲಿ ದುಡಿಯುವ ಕಾರ್ಮಿಕರ ಜೀವನ ಶ್ರಮದಿಂದ ಕೂಡಿದೆ. ಬೆಳಗಿನ ಜಾವದಲ್ಲೇ ಅವರ ದಿನ ಆರಂಭವಾಗುತ್ತದೆ. ಮಂಜಿನಿಂದ ಆವರಿಸಲ್ಪಟ್ಟ ತೋಟಗಳಲ್ಲಿ ಚಳಿ, ಬಿಸಿಲು ಮತ್ತು ಮಳೆ ಎಲ್ಲಾ ಪರಿಸ್ಥಿತಿಗಳ ನಡುವೆಯೂ ಅವರು ಕೆಲಸ ಮಾಡುತ್ತಾರೆ. ಚಹಾ ಎಲೆಗಳನ್ನು ಒಂದೊಂದಾಗಿ ಕಿತ್ತುಕೊಳ್ಳುವುದು, ಕಾಫಿ ಹಣ್ಣುಗಳನ್ನು ಎಚ್ಚರಿಕೆಯಿಂದ ಸಂಗ್ರಹಿಸುವುದು, ಇವೆಲ್ಲವೂ ಹೆಚ್ಚಿನ ಸಹನೆ ಮತ್ತು ಅನುಭವವನ್ನು ಅಗತ್ಯವಿರುವ ಕೆಲಸಗಳಾಗಿವೆ. ಕಡಿಮೆ ಸಂಬಳ, ಹೆಚ್ಚುತ್ತಿರುವ ಜೀವನ ವೆಚ್ಚ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸೀಮಿತ ಅವಕಾಶಗಳು ಇವರ ಎದುರಿನ ದೊಡ್ಡ ಸವಾಲುಗಳು. ಆದರೂ ಈ ಎಲ್ಲಾ ಕಷ್ಟಗಳ ನಡುವೆಯೂ ಕಾರ್ಮಿಕರು ತಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಾರೆ. ತೋಟಗಳು ಅವರಿಗೆ ಕೇವಲ ಉದ್ಯೋಗ ಸ್ಥಳವಲ್ಲ, ಅವು ಅವರ ಜೀವನಾಧಾರ. ಅವರು ಮಣ್ಣನ್ನು ಗೌರವಿಸುತ್ತಾರೆ, ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕುತ್ತಾರೆ. ಕೆಲಸದ ನಂತರ ಒಟ್ಟಿಗೆ ಕೂತು ಊಟ ಮಾಡುವ ಕ್ಷಣಗಳು, ಹಂಚಿಕೊಂಡ ನಗು, ಹಬ್ಬಗಳನ್ನು ಸರಳವಾಗಿ ಆಚರಿಸುವ ಸಂಪ್ರದಾಯಗಳು, ಇವೆಲ್ಲವೂ ಅವರ ಜೀವನಕ್ಕೆ ಸಂತೋಷವನ್ನು ನೀಡುತ್ತವೆ. ಇಲ್ಲಿ ಸಂತೋಷವು ಐಶ್ವರ್ಯವಲ್ಲ, ಅದು ಪರಸ್ಪರ ಸಹಕಾರ ಮತ್ತು ಒಗ್ಗಟ್ಟಿನಲ್ಲಿ ದೊರೆಯುತ್ತದೆ. ಕಷ್ಟಗಳ ನಡುವೆಯೂ ನಗುವನ್ನು ಉಳಿಸಿಕೊಂಡವರು ಇವರೇ. ಪಶ್ಚಿಮ ಘಟ್ಟಗಳ ತೋಟಗಳಲ್ಲಿ ಬದುಕು ಕಠಿಣವಾದರೂ ಸಂತೋಷ ಇಲ್ಲಿ ಒಗ್ಗಟ್ಟಿನಲ್ಲಿ ಜೀವಿಸುತ್ತದೆ. ಮುಂದಿನ ಬಾರಿ ನೀವು ಚಹಾ ಅಥವಾ ಕಾಫಿ ಕುಡಿಯುವಾಗ ಈ ಬೆಟ್ಟಗಳಲ್ಲಿ ದುಡಿಯುವ ಕೈಗಳನ್ನು ನೆನಪಿಸಿಕೊಳ್ಳಿ. ಅವರ ಶ್ರಮವೇ ನಮ್ಮ ದಿನದ ಆರಂಭ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.